ಹಾಯ್ ಹಲೋ ಬಚ್ಚೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಥ್ಸ್ ಲಗೆ ರಹೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸ್ನಲ್ಲಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ 3 ಮಾರ್ಕ್ಸ್ನ 11ನೇ ಪ್ರಶ್ನೆಯನ್ನ ನೋಡೋಣ. ಸೊ ಯಾವ ತರ ಕೇಳಿದ್ದಾರೆ ನೋಡಿ. ಫೈಂಡ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್ ದಟ್ ಅ ಕಂಪನಿ ಕ್ಯಾನ್ ಮೇಕ್ if the profit function is given by p of x is equal to 41 minus 72x minus 18x square. ಯಾವುದೇ ಕಂಪನಿ ಆದ್ರೂ ಮಕ್ಕಳೇ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರ್ಲಿ ಅಂತಾನೆ ಮಾಡಿರ್ತಾರೆ. ಸೊ ಇಲ್ಲಿಯೂ ಅದೇ ತರ ಪ್ರಶ್ನೆ ಇದೆ. ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನ ಕಂಡುಹಿಡಿಯಿರಿ. ಕಂಪನಿಯಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಯಾವಾಗ ಬರುತ್ತೆ? ಡಬಲ್ ಡೆರಿವೇಟಿವ್ ಲೆಸ್ ದನ್ 0 ಆದ್ರೆ ಏನಾಗುತ್ತೆ? ಮ್ಯಾಕ್ಸಿಮಮ್ ಪ್ರಾಫಿಟ್ ಬರುತ್ತೆ. ಸೊ ಈಗ ನೋಡೋಣ ಎಷ್ಟಿದೆ ಪ್ರಾಫಿಟ್ ಮ್ಯಾಕ್ಸಿಮಮ್ ಬರುತ್ತೆ ಅಂತ. ಸೊ ಗಿವನ್ ಫಂಕ್ಷನ್ ಅನ್ನು ಬರೀರಿ ಮಕ್ಕಳೇ. ಪಿ ಆಫ್ ಎಕ್ಸ್ ಏನಿದೆ? 41 minus 72x minus 18x square. ಸೊ ಇದರದ ಡೆರಿವೇಟಿವ್ ತಗೋಬೇಕು ಮಕ್ಕಳೇ. ಪಿ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ ಡೆರಿವೇಟಿವ್. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಪಿ ಡ್ಯಾಶ್ ಆಫ್ ಎಕ್ಸ್ 41 ಡೆರಿವೇಟಿವ್ 0 ಆಗುತ್ತೆ ಮಕ್ಕಳೇ. ಮೈನಸ್ 72x ಇನ ಡೆರಿವೇಟಿವ್ ಮೈನಸ್ 72 ಆಗುತ್ತೆ ಮಕ್ಕಳೇ. ಸೊ ಎ ಮೈನಸ್ 18x ಸ್ಕ್ವೇರ್ ಇನ ಡೆರಿವೇಟಿವ್ ಮೈನಸ್ 36x ಆಗುತ್ತೆ. 18 2s 36 ಅಂಡ್ x ಇನ್ ದ ಪವರ್ ಒಂದು ಕಮ್ಮಿ ಮಾಡಬೇಕು ಮಕ್ಕಳೇ. x raised to 1 ಅಂದ್ರೆ x ಆಗುತ್ತೆ ಮಕ್ಕಳೇ. ಸೊ ಈಗ ಏನ್ ಮಾಡಬೇಕು ನೆಕ್ಸ್ಟ್? p ಡ್ಯಾಶ್ ಆಫ್ x equal to 0 ಅಂತ ಮಾಡಬೇಕು. x ಇಂದ ಬೆಲೆ ಸಿಗುತ್ತೆ ಮೈನಸ್ 72 p ಡ್ಯಾಶ್ ಆಫ್ x ಅಂದ್ರೆ ಏನು? ಮೈನಸ್ 72 ಮೈನಸ್ 36 x equal to 0. ಈ p ಡ್ಯಾಶ್ ಆಫ್ x ಇನ ಬೆಲೆಯನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಸೊ ಮೈನಸ್ 72 ಆ ಸೈಡ್ ಹೋದ್ರೆ ಎಷ್ಟಾಗುತ್ತೆ ಮಕ್ಕಳೇ? ಮೈನಸ್ 36x ಹಾಗೆ ಉಳಿತಾ. ಮೈನಸ್ 72 ಬಲಗಡೆ ಹೋದ್ರೆ ಪ್ಲಸ್ 72 ಆಗುತ್ತೆ ಮಕ್ಕಳೇ. x ಇನ ಬೆಲೆ ಎಷ್ಟಾಗುತ್ತೆ? 36 ಒಂದ್ಲೆ 2 ಆಗುತ್ತೆ. 36 2s ಮೈನಸ್ 2 ಬಂತು ನೋಡಿ ಮಕ್ಕಳೇ. ಮೈನಸ್ 2. ಈಗ ಇದು ಮೈನಸ್ 2 ಪಾಯಿಂಟ್ ಇದು ಮ್ಯಾಕ್ಸಿಮಮ್ ಪಾಯಿಂಟ್ ಇದೆಯಾ ಅಥವಾ ಮಿನಿಮಮ್ ಪಾಯಿಂಟ್ ಇದೆಯಾ? ಅಫ್ಕೋರ್ಸ್ ಇದು ಮ್ಯಾಕ್ಸಿಮಮ್ ಇರುತ್ತೆ. ಯಾಕಂದ್ರೆ ಪ್ರಶ್ನೆ ಇರೋದೇ ಮ್ಯಾಕ್ಸಿಮಮ್ ಪ್ರಾಫಿಟ್ ಕಂಡುಹಿಡಿಬೇಕಂತ. ಸೊ ಆದ್ರೂ ಚೆಕ್ ಮಾಡೋಣ. ಇದನ್ನ ಇಕ್ವೇಶನ್ 1 ಅಂತ ಕರಿತೀನಿ. ಸೊ ಈಗ ಅಗೇನ್ ಡಿಫರೆನ್ಶಿಯೇಟ್ ಇಕ್ವೇಶನ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಮಾಡಿ ಮಕ್ಕಳೇ. ಇದನ್ನ ಡೆರಿವೇಟಿವ್ ತಗೊಂಡ್ರೆ ಏನ್ ಬರುತ್ತೆ? ಪಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಎಷ್ಟಾಗತ್ತೆ? ಸೊ ಮೈನಸ್ 72 0 ಆಗುತ್ತೆ ಕಾನ್ಸ್ಟೆಂಟ್ ಡೆರಿವೇಟಿವ್. ಮೈನಸ್ 36 ಇಂಟು 1 ಈಸ್ ಮೈನಸ್ 36. ಮೈನಸ್ 36 ಎಕ್ಸ್ ಇನ ಡೆರಿವೇಟಿವ್ ಮೈನಸ್ 36 ಬರುತ್ತೆ ಮಕ್ಕಳೇ. ಸೊ ಈಗ ಇದು ಲೆಸ್ ದನ್ 0 ಆಗುತ್ತಾ ಅಥವಾ ಗ್ರೇಟರ್ ದನ್ 0 ಆಗುತ್ತಾ? ಯಾವಾಗ ಡಬಲ್ ಡೆರಿವೇಟಿವ್ ಮಕ್ಕಳೇ ಲೆಸ್ ದನ್ 0 ಆಗುತ್ತೆ ಅವಾಗ ಅದು ಏನಾಗುತ್ತೆ? ಮ್ಯಾಕ್ಸಿಮಮ್ ಆಗುತ್ತೆ. ಸೊ ದೇರ್ಫೋರ್ ಪಿ ಆಫ್ ಎಕ್ಸ್ ಈಸ್ ವಾಟ್? ಮ್ಯಾಕ್ಸಿಮಮ್ at x equal to what? ಮೈನಸ್ 2. ಎಷ್ಟು ಬಂದಿದೆ x ಇನ ಬೆಲೆ? ಮೈನಸ್ 2. ಸೊ ಮೈನಸ್ 2 ಅಲ್ಲಿ ಏನಾಗುತ್ತೆ? ಇದು ಮ್ಯಾಕ್ಸಿಮಮ್ ಪ್ರಾಫಿಟ್ ಬರುತ್ತೆ ಮಕ್ಕಳೇ. ಸೊ ಈಗ ಪಿ ಆಫ್ ಎಕ್ಸ್ ನಲ್ಲಿ ಪಿ ಆಫ್ ಎಕ್ಸ್ ಇದೆ ಅದಲ್ಲ, ಅಲ್ಲಿ ಏನ ಮಾಡಬೇಕು? ಎಕ್ಸ್ ಇನ ಬೆಲೆಯನ್ನ ಮೈನಸ್ 2 ಹಾಕಿ. ಸೊ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬರುತ್ತೆ. ಈಗ ಪಿ ಆಫ್ ಎಕ್ಸ್ ನಲ್ಲಿ ಮೈನಸ್ 2 ಹಾಕ್ತಾ ಇದ್ದೀನಿ. 41 ಮೈನಸ್ 72 ಇಂಟು ಮೈನಸ್ 2 ಇಲ್ಲಿ ಮುಂದೆ ರಿಫ್ಲೆಕ್ಟ್ ಆಗುತ್ತೆ ಮಕ್ಕಳೇ. ಲೈಟ್ ನಾ ಏನ್ ಬರಿತಾ ಇದ್ದೀನಿ ಹೇಳ್ತೀನಿ ನೋಡಿ. 41 ಮೈನಸ್ 72 ಇಂಟು ಎಕ್ಸ್ ಮೈನಸ್ 2 ಹಾಕ್ತಾ ಇದ್ದೀನಿ ಮಕ್ಕಳ. ಮ್ಯಾಕ್ಸಿಮಮ್ ಇಲ್ಲೇ ಇದೆ ಪ್ರಾಫಿಟ್. ಸೊ ಈಗ ಮೈನಸ್ 72 ಇಂಟು ಮೈನಸ್ 2 ಮೈನಸ್ 18 ಇಂಟು ಎಕ್ಸ್ ಸ್ಕ್ವೇರ್ ಇದೆ. ಎಕ್ಸ್ ಸ್ಕ್ವೇರ್ ಅಂದ್ರೆ ಮೈನಸ್ 2 ಸ್ಕ್ವೇರ್. ಅರ್ಥ ಆಯ್ತಾ? ನಾನು ಪ್ರೊನೌನ್ಸ್ ಮಾಡ್ತೀನಿ. ಮೈನಸ್ 18 ಬ್ರಾಕೆಟ್ ಮೈನಸ್ 2 ಹೋಲ್ ಸ್ಕ್ವೇರ್ ಆಗುತ್ತೆ ಮಕ್ಕಳೇ. ಸೊ ಈಗ ಸಿಂಪ್ಲಿಫಿಕೇಶನ್ ಮಾಡೋಣ. ಸಾರಿ ಮಕ್ಕಳೇ, ತಪ್ಪಾಗಿದೆ, ಕ್ಷಮಿಸಿ. ಸೊ ಇಲ್ಲಿ ಏನಾಗ್ತಾ ಇದೆ? ಲೈಟ್ ರಿಫ್ಲೆಕ್ಟ್ ಆಗ್ತಾ ಇದೆ. ನಮ್ದು ಅಂತ ಹೈಟೆಕ್ ಬೋರ್ಡ್ ಅಲ್ಲ, ಸಿಂಪಲ್ ಆಗಿದೆ ಮಕ್ಕಳೇ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನನ್ನನ್ನು ಕ್ಷಮಿಸಿ. ಸೊ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೈನಸ್ ಇಂಟು ಮೈನಸ್ ಪ್ಲಸ್ 72 ಇಂಟು 2 ಇಸ್ 144. ಮೈನಸ್ 18 ಮೈನಸ್ 2 ಸ್ಕ್ವೇರ್ ಅಂದ್ರೆ ಮಕ್ಕಳೇ 4 ಆಗುತ್ತೆ. ಸೊ 41 ಮೈನಸ್ 144 18 4s 72 ಆಗುತ್ತೆ ಮಕ್ಕಳೇ. 144 ಮೈನಸ್ 72 ಇಸ್ ಪ್ಲಸ್ 72. 72 ಪ್ಲಸ್ 41 ಅಂದ್ರೆ 113 ಯೂನಿಟ್ಸ್ ಆಗುತ್ತೆ ಮಕ್ಕಳೇ. ದೇ ಗಾಟ್ ದ ಪ್ರಾಫಿಟ್ ಹೌ ಮೆನಿ ಯೂನಿಟ್ಸ್? 130 ಯೂನಿಟ್ಸ್ ಪ್ರಾಫಿಟ್ ಬಂದಿದೆ ಟೋಟಲ್. ಸೊ ಇದನ್ನೇ ಅವರು ಪ್ರಶ್ನೆ ಕೇಳಿದ್ರು ಮಕ್ಕಳೇ. ಸೊ ಅರ್ಥ ಆಯ್ತಾ? ಸೊ 3 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಗ್ತಾ ಇದೆ. 2 ಮಾರ್ಕ್ಸ್ ನಲ್ಲಿ ಬಂದ್ರು ಬರೀರಿ.
ಸರ್ ನೀವು 3 ಮಾರ್ಕ್ಸ್ನಲ್ಲಿ ಹೇಳಿದ್ರಿ 2 ಮಾರ್ಕ್ಸ್ನಲ್ಲಿ ಹೇಳಿದ್ದಿಲ್ಲ ನಾನು ಬಿಟ್ಟು ಬಂದೆ ಅಂತ ಅನ್ನಕ್ಕೆ ಹೋಗಬೇಡಿ. ಸೊ ಇದು ಬಂದರೆ ಇದನ್ನು 2 ಮಾರ್ಕ್ಸ್ನಲ್ಲಿ ಬಂದರೂ ಬರೀರಿ, 3 ಮಾರ್ಕ್ಸ್ನಲ್ಲಿ ಬಂದ್ರೂ ಬರೀರಿ. ಇದೇ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗಿರುತ್ತೆ ಅವತ್ತು. ಅರ್ಥ ಆಯ್ತಾ? ಸೊ ಏನಾದರೂ ಸ್ವಲ್ಪನಾದರೂ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈब ಮಾಡಿ ನಮ್ಮ ಚಾನಲ್ನ. विल मीट यू इन माय नेक्स्ट क्लास. तब तक लगे रहो मैथ्स के साथ. थैंक यू डियर स्टूडेंट्स. प्लीज कॉपी.